ಸರ್, ನಿನ್ನೆ ಕ್ಯಾಬಿನೆಟ್ ನಲ್ಲಿ ನಿಮ್ಗೆ ಮತ್ತೆ ಜಾರ್ಜ್ ಅವ್ರಿಗೆ ಏನೋ ಸ್ವಲ್ಪ ಕ್ಲಾಶ್ ಆಯಿತು ಮಾತಿನ ಗಂಗಾ ಕಲ್ಯಾಣ ವಿಚಾರವಾಗಿ ಅಂತ ಒಂದು ಮಾಹಿತಿ ಸರ್. ಕ್ಯಾಬಿನೆಟ್ ಅಲ್ಲಿ ಯಾರ್ಯಾರಿಗೂ ಕ್ಲಾಶ್ ಆಗಲ್ಲ, ಕ್ಲಾಸ್ ಆಗಕ್ಕೆ ಸಾಧ್ಯನೂ ಇಲ್ಲ. ಸಬ್ಜೆಕ್ಟ್ ಬಂದಾಗ ಚರ್ಚೆಗಳಾಗ್ತವೆ. ಆ ಚರ್ಚೆಗಳು ಸಬ್ಜೆಕ್ಟ್ಗೆ ಪೂರಕವಾಗಿರುವಂಥ ಬಿಟ್ಟರೆ ಅಲ್ಲೇನು ಜಟಾಪಟಿಯೋ ಸಂಘರ್ಷನೋ ಆ ಥರದ್ದು ಏನೂ ಆಗಲಿಲ್ಲ. ಇದು ಗಂಗಾ ಕಲ್ಯಾಣ ಯೋಜನೆಗೆ ಟೆಂಡರ್ನ ಮುಂದುವರಿಸಿದ ಬಗ್ಗೆ ಅಷ್ಟೇ ಅದು ಸಬ್ಜೆಕ್ಟ್. ಅಲ್ಲಿ ಎಲ್ಲ ಎನರ್ಜೈಸ್ ಮಾಡೋಕ್ಕೆ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಜಾಸ್ತಿ ಆಗೋದನ್ನ ಇದರಲ್ಲೇ ಸೇರಿಸಿ ಮಾಡಿ ಅಂತ ಅವ್ರ ವಾದ. ನಾವು ಹೋದ ಸರಿ ಅದು 50,000 ಇತ್ತು ಯೂನಿಟ್ಗೆ, ಅವ್ರಿಗೆ ಒಂದು ಯೂನಿಟ್ ಕಾಸ್ಟು. ಅದಕ್ಕೆ ನಾವು ಅದನ್ನು ಲಾಸ್ಟ್ ಟೈಮ್ ನಾನೇ 75,000ಕ್ಕೆ ಹೆಚ್ಚಿಗೆ ಮಾಡಿದ್ದೆ. ಇದು ಬ್ಯಾಕ್ವರ್ಡ್ ಕ್ಲಾಸು, ಮೈನಾರಿಟಿ, SC ST ಎಲ್ಲಕ್ಕೂ ಅನ್ವಯಿಸ ಪಾಲಿಸಿ ಮ್ಯಾಟರ್. ಅದನ್ನು ಸೆಪ್ರೇಟಾಗಿ ಮಾಡೋಣ. ಇದನ್ನು ಎಕ್ಸ್ಟೆನ್ಷನ್ ಸಖತ್ ಖಾರ, ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಟೆಂಡರ್ ಕೊಡೋಣ ಅಂತ ಅಷ್ಟೇ ಸಬ್ಜೆಕ್ಟ್. ಅದು ನಾನು ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟು, ಅವ್ರ ಇಲಾಖೆ, ನಮ್ಮ ಇಲಾಖೆ ನಾನೇ ಚರ್ಚೆ ಮಾಡಿ ಅದಕ್ಕೂ ಸಂಬಂಧ ಇಲ್ಲ ಅಂದರೆ ಎನರ್ಜೈಸ್ ಆ ಯೂನಿಟ್ ಕಾಸ್ಟಲ್ಲೇ ಕೊಟ್ಟಿರ್ತೀವಿ. ಅರ್ಬನ್ ಬೇರೆ ಜಿಲ್ಲೆಗಳಲ್ಲಿ ಒಂದು ಯೂನಿಟ್ಗೆ 3,75,000 ಇಟ್ಟಿದ್ದೀವಿ. ಆ 75,000 ಎನರ್ಜಿಗೆ ಅಲ್ಲಿರ್ತದೆ. ಈ ಅರ್ಬನ್ ಇದರಲ್ಲಿ ಬೆಂಗಳೂರಲ್ಲೆಲ್ಲ 4,75,000. ಆ 4,75,000 ಎನರ್ಜಿ ಇದು ಸಾಕಾಗಲ್ಲ, ದೂರ ಇದೆ, ಕಂಬ ಜಾಸ್ತಿ ಆಗುತ್ತೆ. ಎನರ್ಜೈಸ್ ಮಾಡೋದು ಅವ್ರ ಕೆಲಸ. ಅದನ್ನು SCP TSP ನಲ್ಲಿ ಕೊಟ್ಟಿದ್ದೀವಿ. ಅದಕ್ಕೂ ಸಂಬಂಧ ಇಲ್ಲ. ಪ್ರತ್ಯೇಕವಾಗಿ ಬೇಕಾದ್ರೆ ಚರ್ಚೆ ಅಷ್ಟೇ ಸಬ್ಜೆಕ್ಟ್. ಬಳಕೆ ಮಾಡ್ತಾ ಇದಾರೆ ಇಲ್ವಾ ಸರ್? ನೀವು SCP TSP ಕೊಟ್ಟಿರೋದನ್ನ ಸರಿಯಾಗಿ ಬಳಕೆ ಆಗ್ತಾ ಇದೆ? ಅದೆಲ್ಲ ನಾನು ನೋಡಲ್ ಏಜೆನ್ಸಿ ಮೀಟಿಂಗಲ್ಲಿ ಹೇಳಿದ್ದೀನಿ, ಯಾರ್ಯಾರು ಎಷ್ಟೆಷ್ಟು. ಅವರು ಅಯ್ಯೋ ಕೊಡುವಾಗ ಬೇರೆ ಇಲಾಖೆಗೆ ಮಾಡುವಾಗ ದತ್ತಾಂಶಗಳ ಆಧಾರದ ಮೇಲೆ ಹಣನ ಕೊಡಬೇಕು. ಹೆಚ್ಚಿಗೆ ಹಣ ಕೊಟ್ಟಿದ್ರೆ ಅದು ವಾಪಸ್ ಕೊಡಬೇಕು. ಆ ವಿಷಯಗಳನ್ನ ಸೀರಿಯಸ್ ಆಗಿ ಹೇಳಿದ್ದೀನಿ. ಕಾಯ್ದೆ ಮಾಡಿಬಿಟ್ಟು ಹೆಚ್ಚಿಗೆ ಹಣ ಕೊಟ್ಬಿಟ್ಟು ಕಡಿಮೆ ಇದು ಮಾಡೋಕ್ಕೆ ಆಗೋದಿಲ್ಲ. ಅದು ಕಾನೂನಿಗೆ ವಿರುದ್ಧವಾದದ್ದು. ಹೀಗಾಗಿ ಅದನ್ನ ಹೇಳಿದ್ವಿ. ಏನು ಜಟಾಪಟಿ ಆಗಲಿ ಗಲಾಟೆ ಆಗಲಿ ಏನಿಲ್ಲ. ಏನು ಕ್ಲಾರಿಫಿಕೇಶನ್ ಏನು ಸರ್ ಅವ್ರದ್ದು? ಯಾವುದು ಅವ್ರು ಜಾಸ್ತಿ ನಮಗೆ ಎನರ್ಜೈಸ್ ಇದಕ್ಕೆ ಹೆಚ್ಚು ಖರ್ಚಾಗುತ್ತೆ, ಹೆಚ್ಚು ಮಾಡಿದ್ದು. ಹೋದ ಸರಿನೇ ನಾನು 50 ಇದ್ರೆ 75,000 ಮಾಡಿದ್ದು ನಾನು ಬಂದ ಮೇಲೆ, ಈ ಹೊಸ ಸರ್ಕಾರದಲ್ಲಿ. ಅಷ್ಟೇ ಸರ್.